ಟಿವಿ24+ಗೆ ಸ್ವಾಗತ. ನಾನು ಪೂಜಾ ಹೊನಕೊಪ್ಪೆ. ವಕ್ಫ್ ಬೋರ್ಡ್ ಭೂ ಕಬಳಿಕೆಯ ವಿರುದ್ಧ ಬೆಳಗಾವಿಯಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಸರ್ದಾರ್ ಮೈದಾನದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ವಕ್ಫ್ ಬೋರ್ಡ್ ಹಟಾವೋ ದೇಶ ಬಚಾವೋ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ದವು. ಹಾಗೂ ಈ ಕಾನೂನು ಏನಿದೆಯಲ್ಲ ರದ್ದು ಮಾಡಬೇಕು. ಯಾಕಂದ್ರೆ ಏಕ್ ದೇಶ ಮೇ ದೋ ವಿಧಾನ್ ನಹೀ ಚಲೇಂಗೆ ಅಂತ ಹೇಳ್ತೀವಿ. ಜಮೀರ ವಿಧಾನ ಜಮೀರ जमीर हटाओ, जमीर हटाओ, सत्तो, जमीर सत्तो, जमीर सत्तो,
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆಯೋ ಆವಾಗ ಮುಸ್ಲಿಮರ ಒಂದು ತುಷ್ಟೀಕರಣದ ಅಂಗವಾಗಿ ಇವತ್ತು ವಕ್ಫ್ ಮುಖಾಂತರ ಇವತ್ತು ನಮ್ಮ ರೈತರ ಫಲವತ್ತಾದ ಜಮೀನುಗಳನ್ನು ಮಠಮಾನ್ಯಗಳ ಜಮೀನುಗಳನ್ನು ಮತ್ತು ಹಿಂದೂ ರುದ್ರಭೂಮಿಯ ಸ್ಮಶಾನಗಳನ್ನು ಕೂಡ ಇವತ್ತು ಒಪ್ಪಕ್ಕೆ ಇವತ್ತು ಭರಿಸುವಂಥ ಕಾರ್ಯಕ್ರಮವನ್ನು ಜಮೀರ್ ಅಹ್ಮದ್ ಅವರು ಸಿದ್ದರಾಮಯ್ಯನವರ ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ರೈತರ ಪಹಣಿ ಒಳಗೆ ವಕ್ಫ್ ಆಸ್ತಿ ಅಂತೇಳಿ ನಮ್ಮದಾಗಕ್ಕೆ ಯಾರಾದರೂ ಕಾರಣಕ್ಕಂತರಿದ್ರೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹ್ಮದ್ ಖಾನ್ ಅವರು. ಇವತ್ತು ಇಡೀ ದೇಶಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಇದೆ, ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲ ಇಡೀ ದೇಶಾದ್ಯಂತ ವಕ್ಫನ್ನು ರದ್ದು ಮಾಡಬೇಕು ಮತ್ತು ರೈತರಿಗೆ ನ್ಯಾಯವನ್ನು ಕೊಡಬೇಕು. ವಕ್ಫ್ ಈ ದೇಶದಿಂದ ಹಟಾವು ಅನ್ನದಾತ ಬಚಾವು, ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಮಾನ್ಯ ರಾಜ್ಯ ಅಧ್ಯಕ್ಷರಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಬೃಹತ್ ಹೋರಾಟವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಮತ್ತು ಇವತ್ತು BPL ಕಾರ್ಡ್ 12 ಲಕ್ಷ ಇರ್ತಕ್ಕಂಥ BPL ಕಾರ್ಡ್ಗಳನ್ನು 5 ಲಕ್ಷ BPL ಕಾರ್ಡ್ಗಳನ್ನ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಡವರ ಮೇಲೆ ಮತ್ತೆ ಬರೀ ಹೇಳ್ತಾ ಇದೆ. BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ. ಆ BPL ಕಾರ್ಡ್ ರದ್ದು ಮಾಡುವುದರ ಮುಖಾಂತರ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವಂಥ ಒಂದು ಹುನ್ನಾರವನ್ನು ಈ ಸರ್ಕಾರ ಮಾಡ್ತಾ ಇದೆ. ಮತ್ತು ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯನವರು. ಯಾಕಂದ್ರೆ ಏನು ಗ್ಯಾರಂಟಿ ಅಂತ ಏನು ಘೋಷಣೆ ಮಾಡಿದ್ರು, BPL ಕಾರ್ಡ್ ರದ್ದು ಮಾಡೋದ್ರ ಮುಖಾಂತರ ಗ್ಯಾರಂಟಿಗೆ ಕೊಕ್ಕೆಯನ್ನು ಇವತ್ತು ಈ ಸರ್ಕಾರ ಹಾಕ್ತಾ ಇದೆ. ಮತ್ತು ಮುಂಬರುವಂಥ ದಿನದೊಳಗೆ 1974ರಲ್ಲಿ ಗೆಜೆಟ್ ಏನಾಗಿದೆ, ಗೆಜೆಟನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕು. ಆ ಸಂಪೂರ್ಣವಾಗಿ ರದ್ದುಪಡಿಸಿದಾಗ ಮಾತ್ರ ಒಂದು ಹೋರಾಟಕ್ಕೆ ಜಯ ಆಗ್ತದೆ. ಆ ಯಾವಾಗ ರದ್ದುಪಡಿಸೋ ಮಟ್ಟ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದೆ. ಮತ್ತು ಯಡವಣ್ಣವರೊಬ್ಬ ಸರ್ಕಾರಿ ಪ್ರಾಮಾಣಿಕ ನೌಕರ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಇವತ್ತು ಸರ್ಕಾರ ಆರೋಪಿಗಳನ್ನ ರಕ್ಷಣೆ ಮಾಡ್ತಾ ಇದೆ. ಆರೋಪಿಗಳನ್ನ ರಕ್ಷಣೆ ಮಾಡಿ ಆರೋಪಿಗಳನ್ನ ಬಂಧಿಸದೆ ಅಲ್ಲಿಯೂ ಕೂಡ ಪೊಲೀಸ್ ವೈಫಲ್ಯ ಇದೆ. ಒಬ್ಬ ಮಂತ್ರಿಯ ಮಾತು ಕೇಳಿ ಇವತ್ತು ಪೊಲೀಸ್ ಅಧಿಕಾರಿಗಳು ಅವರ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಲ್ಲ. ಆ ಆರೋಪಿಗಳು ಹೊರಗಿನಿಂದ ಜಾಮೀನು ತಗೊಂಡು ಹೀರೋನಗಂತೆ ಇವತ್ತು ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ಡ್ಯೂಟಿ ಮಾಡ್ತಾರೆ ಅವ್ರು. ಅಂದ್ರೆ ಸರ್ಕಾರದ ಯಾರ್ದು ಅಂಜಿಕಿಲ್ಲ ಅವ್ರಿಗೆ. ಅಂದ್ರೆ ಇವತ್ತು 5 ಮಂದಿ 7 ಜನ ಇವತ್ತು ಸರ್ಕಾರಿ ನೌಕರರ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಯಾರ ಮೇಲೆ ಒಂದು ಕೇಸ್ ಹಾಕಲಿಲ್ಲ, ಯಾರ ಕಾರಣಕ್ಕಂತ ಸರಿಯಾದ ತನಿಖೆ ಆಗಲಿಲ್ಲ. ಹಿಂದೆ PSI ಆತ್ಮಹತ್ಯೆ ಮಾಡ್ಕೊಂಡು ಅದರ ಕೂಡ ಶಾಸಕರ ಮ್ಯಾಗ FIR ಹಾಕಿದ್ರು, ಅವ್ರ ಮೇಗೂ ಕ್ರಮ ಆಗಲಿಲ್ಲ. ಮುಂದೆ ಈಗ ಚಂದ್ರಶೇಖರ್ ನಮ್ಮ ST ನಿಗಮದ ಚಂದ್ರಶೇಖರ್ ಅವರು ಶಿವಮೊಗ್ಗದೊಳಗೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಆದ್ರೆ ಅವತ್ತು ಇಡೀ ಎಂಟ್ರಿ ಹಾಕಿರಿಂದ ಅವತ್ತು ಅರೆಸ್ಟ್ ಮಾಡ್ತೀವಿ. ಆದ್ರೆ ಅದು ಕೂಡ ಸರ್ಕಾರ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಿರ್ಕಿಲ್ಲ. ಸರ್ಕಾರ ಒಂದು SIT ರಚನೆ ಮಾಡ್ತಿತ್ತು, ಅವ್ರನ್ನ ಬಿ ರಿಪೋರ್ಟ್ ಹಾಕಿ ದೋಷ ಮುಕ್ತ ಒಂದು ಮಾಡ್ತಿತ್ತು. ಯಾವಾಗ ಇಡಿ ಅರೆಸ್ಟ್ ಮಾಡಿದಾಗ ಅವ್ರು ಅರೆಸ್ಟ್ ಆಗಿದ್ದಾರೆ. ಈಗ ಮತ್ತೆ ಸಿದ್ದರಾಮಯ್ಯ ಹೇಳ್ತಾರೆ B ನಾಗೇಂದ್ರ ಅವ್ರು ಸಚಿವ ಸಂಪುಟ ಅಂತ ಹೇಳ್ತಾರೆ. 187 ಕೋಟಿ ಹಗರಣ ಮಾಡಿದಂಥ ಒಬ್ಬ ಮನುಷ್ಯ B ನಾಗೇಂದ್ರ ಮತ್ತೆ ಅವ್ರು ಸಚಿವ ಸಂಪುಟ ಅಂದ್ರೆ ಎಲ್ಲಿದೆ ನ್ಯಾಯ? ಇದು ಸರ್ಕಾರ ಯಾವ ಕಡೆ ಹೊಂಟಿದೆ? ಸರ್ಕಾರ ವಿಚಾರ ಮಾಡಬೇಕು. ಇವತ್ತು ಜನಸಾಮಾನ್ಯರು ಸರ್ಕಾರದ ವಿರುದ್ಧ ಆಕ್ರೋಶ ಆಗ್ತಾ ಇದ್ದಾರೆ. ಒಂದು ಕಡೆ ಬಡವರ BPL ಕಾರ್ಡ್ ರದ್ದು ಮಾಡೋದು, ಇನ್ನೊಂದು ಕಡೆ ಭ್ರಷ್ಟಾಚಾರ ಬ್ರಹ್ಮಾಂಡಗಳ ಮಾಡುವಂತ ನಾಯಕರಿಗೆ ಸಪೋರ್ಟ್ ಮಾಡೋದು, ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆರೋಪಿಗಳನ್ನು ರಕ್ಷಣೆ ಮಾಡೋದು. ಎಲ್ಲಿದೆ ಕಾನೂನು? ಈ ರಾಜ್ಯದಲ್ಲಿ ಕಾನೂನು ಇಲ್ಲ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅದು ಪೊಲೀಸರು ವೈಫಲ್ಯ ರಾಜ್ಯಾದ್ಯಂತ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಕರ್ನಾಟಕ ಪೊಲೀಸ್ ಅಂದ್ರೆ ನಂಬರ್ 1 ಪೊಲೀಸ್ ದೇಶದೊಳಗೆ. ಒಂದು ಮರ್ಡರ್ ಆದ್ರೆ 24 ತಾಸಿನಾಗ ಅರೆಸ್ಟ್ ಮಾಡುವಂತ ನಮ್ಮ ಪೊಲೀಸರು ಒಬ್ಬ ಸರ್ಕಾರಿ ನೌಕರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರು ಅರೆಸ್ಟ್ ಮಾಡಕ್ ಆಗಿಲ್ಲ. ಇವರಿಗೆ ಒಬ್ಬ ಮಂತ್ರಿ ಮಾತು ಕೇಳಿ ಬಿಟ್ರು, ಹೊರಗಿನಿಂದ ಜಾಮೀನು ತಗೊಂಡು ಬಂದು ನೌಕರಿಗೆ ಹಾಜರಾಗ್ತಾರೆ. ಅವ್ರು ಸಸ್ಪೆಂಡ್ ಮಾಡಿಲ್ಲ, ವಜಾ ಮಾಡಿಲ್ಲ, ಟ್ರಾನ್ಸ್ಫರ್ ಮಾಡಿಲ್ಲ ಅವ್ರನ್ನ.